ಚಿಲ್ಡ್ರನ್, ಇವತ್ತು ಹೊಸದು ಹೇಳ್ಕೊಡ್ಬೇಕು ಅಂತ ನಾನು ಬಂದಿದ್ದೀನಿ. ಸೊ ನನಗೆ ಗೊತ್ತು ನಮ್ಮ ಪುಟಾಣಿ ಮಕ್ಕಳು ಖುಷಿಯಿಂದ ಕಲಿಯೋಕ್ಕೆ ರೆಡಿ ಇದ್ದೀರಾ. ಮೊದಲಿಗೆ ಆರ್ ಯು ಆಲ್ ರೆಡಿ ಟು ಚಾಂಟ್ ಸರಸ್ವತಿ ನಮಸ್ತುಭ್ಯಂ? ಜಾಯಿನ್ ಯುವರ್ ಹ್ಯಾಂಡ್ಸ್ ಚಿಲ್ಡ್ರನ್, ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಚಿ ಕೈ ಮುಗಿದು ಕೈನ ಎರಡು ಜೋಡಿಸ್ಬೇಕು. ಎಲ್ಲೋ ಜೋಡಿಸೋದಲ್ಲ, ಹಿಂಗನ್ನೋದು ಹೀಗನ್ನೋದು 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 ಎಲ್ಲ ಮಾಡಬಾರ್ದು. ನಿಮ್ಮ ಎರಡು ಕೈಗಳನ್ನ ಕರೆಕ್ಟಾಗಿ ನಿಮ್ಮ ಎದೆ ಹತ್ರ ಇಟ್ಕೋಬೇಕು. ಕೈನ ಅಲ್ಲಿ ಜೋಡಿಸ್ಕೊಂಡು ಕಣ್ಣು ಮುಚ್ಚಿ ಸರಸ್ವತಿ ನಮಸ್ತುಭ್ಯಂ ಶ್ಲೋಕನ ಎಲ್ಲರೂ ಸೇರಿ ಹೇಳೋಣ. ರೆಡಿನಾ? ಎಸ್, ಕಣ್ಣು ಮುಚ್ಕೊಳ್ಳಿ. ಶುರು ಮಾಡಿ ಮಕ್ಕಳೇ. ರೆಡಿ, ಸ್ಟಾರ್ಟ್. ಹೇಳಿದ ನಂತರ ನಿಮ್ಮ ಮುಂದೆ ಇರುವ ಬುಕ್ಕನ್ನು ಎರಡು ಕೈಗಳಿಂದ ಮುಟ್ಟಿ ನಮಸ್ಕರಿಸಿ ಶುರು ಮಾಡಬೇಕು ಬರೆಯೋದಕ್ಕೆ. ರೆಡಿ ಇದ್ದೀರಾ ಹೊಸದನ್ನು ಕಲಿಯೋಕ್ಕೆ? ನಾನು ಖುಷಿಯಾಗಿ ಬಂದಿದ್ದೀನಪ್ಪ. ನೀವು ಖುಷಿಯಾಗಿದ್ದೀರಾ ರೆಡಿಯಾಗಿ ಕಲಿಯೋಕ್ಕೆ? ನೋಡಿ, ನಮ್ಮ ಕಂದಮ್ಮನೂ ರೆಡಿ ಇದ್ದಾಳೆ ಕಲಿಯೋಕ್ಕೆ. ಖುಷಿ ಆಗುತ್ತೆ ಇವತ್ತು. ನನ್ನ ಕಂದಮ್ಮನೂ ನನ್ನ ಜೊತೆಗಿರೋದ್ರಿಂದ ನಿಮ್ಗಳಿಗೂ ತುಂಬ ಖುಷಿ ಆಗುತ್ತೆ. ಓ, ಕಂದಮ್ಮನೇ ಕಲಿತಾ ಇದೆ ಅಂದರೆ ನಾವು ಕಲ್ತ್ಕೊಳ್ಳೋಣ ಬೇಗ ಬೇಗ ಅಂತ ಅನ್ಸತ್ತಲ್ವಾ? ಸರಿ, ಬೇಗ ಶುರು ಮಾಡ್ಕೊಂಬೇಡ. ಲುಕ್ ಅಟ್ ದ ಬೋರ್ಡ್. ಆಲ್ರೆಡಿ ಡ್ರಾ ಮಾಡಿದ್ದೀನಿ. ಫಸ್ಟ್ ರೆಡ್ ಲೈನ್, ಫಸ್ಟ್ ಬ್ಲೂ ಲೈನ್, ಸೆಕೆಂಡ್ ಬ್ಲೂ ಲೈನ್, ಸೆಕೆಂಡ್ ರೆಡ್ ಲೈನ್. ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಕರ್ಸಿವ್ ಆಲ್ಫಾಬೆಟ್ H. From the second blue line, right up slanting line till the first red line. ಅಂದರೆ ಇಲ್ಲಿ ಸೆಕೆಂಡ್ ಬ್ಲೂ ಲೈನ್ ಇದೆ ಅಲ್ವಾ, ಅದ್ರ ಮೇಲೆ ಪೆನ್ಸಿಲ್ ಇಟ್ಕೋಬೇಕು. ಅಲ್ಲಿಂದ ಹಿಡಿದು ಅಪ್ ಸ್ಲ್ಯಾಂಟಿಂಗ್ ಲೈನ್ನ ಫಸ್ಟ್ ರೆಡ್ ಲೈನ್ ತನಕ ಬರಿಬೇಕು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಸೆಕೆಂಡ್ ಸ್ಟೆಪ್, right up slanting line till the first red line, bend towards your left hand side. Place your pointer finger. Third step, right up slanting line till the first red line tanaka up slanting line barda mele bend towards your left hand side. ಆಯ್ತಾ? ಬರ್ದಿದ್ದು ಎಲ್ಲರೂ ಬರೆದ್ರಾ? ಹಾಗೇ ಕಮ್ ಡೌನ್ 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 ಅಂದರೆ ಸ್ಟ್ರೈಟ್ ಲೈನೇ ಬರಿಬೇಕು. ಸ್ಟ್ರೈಟ್ ಲೈನೇ ಬರೆದು ಸ್ಟಾಪ್ ಮಾಡಬೇಕು ಅಲ್ಲಿಗೆ. ಫೋರ್ತ್ ಸ್ಟೆಪ್, ಫಸ್ಟ್ ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್ ದೇರ್. ಅಪ್ ಸ್ಲ್ಯಾಂಟಿಂಗ್ ಲೈನ್ ಟಿಲ್ ದ ಫಸ್ಟ್ ರೆಡ್ ಲೈನ್, ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್, ಕಮ್ ಡೌನ್ ಡೌನ್ ಡೌನ್, right standing line till the second blue line, go up, ಮೇಲೆ ಹೋಗಿ ಮೇಲೆ ಹೋಗಿ ಮೇಲೆ ಹೋಗಿ till the first blue line ತನಕ ಮೇಲೆ ಹೋಗಬೇಕು. downward curve and a hook. cursive alphabet H. ಕಂದಮ್ಮ ನನಗೆ ಹೆಲ್ಪ್ ಮಾಡಕ್ಕೆ ಬಂದಿಲ್ಲ ನೋಡಿ. ಇವಳಿಗೆ ಇನ್ನೂ 1.5 year ಅಷ್ಟೇ. ಇಳಿಸ್ಬೇಕಂತೆ, ಇಳಿಸ್ಬಿಡ್ತೀನಿ ರೀ. ಆಲ್ಫಾಬೆಟ್ H. ಹಿಯರ್ ಯು ಕ್ಯಾನ್ ಸಿ ಅ ಹಾರ್ಸ್. ಕುದುರೆನ ನೋಡ್ಬೋದು ಇಲ್ಲಿ. H ಫಾರ್ ಹಾರ್ಸ್, H ಫಾರ್ ಹ್ಯಾಟ್. ದ ಫೋನಿಕ್ ಸಾಂಗ್ ಆ್ಯಂಡ್ ದ ಫೋನಿಕ್ ಸೌಂಡ್. ಇವಾಗ ಕುದುರೆ. Hat on a horse, hat on a horse, hat on a horse, hat on a horse. Next cursive alphabet is I. H ಆದಮೇಲೆ I ಬರುತ್ತೆ. ಕರ್ಸಿವ್ ಆಲ್ಫಾಬೆಟ್ I ಬರೆಯೋದನ್ನ ಹೇಳ್ಕೊಡ್ತೀನಿ. 4 ಲೈನ್ಸ್ನ ಆಲ್ರೆಡಿ ಡ್ರಾ ಮಾಡಿದ್ದೀನಿ, ಇಲ್ಲಿ ಬರೆದಿದ್ದೀನಿ. ಇನ್ ಬಿಟ್ವೀನ್ ದ 2 ಬ್ಲೂ ಲೈನ್ಸ್ ಮಧ್ಯದಲ್ಲೇ ಐ ಬರಿಬೇಕು. ಹೇಗಪ್ಪ ಬರೆಯೋದು? ಹೌ ಟು ರೈಟ್?
ಸೆಕೆಂಡ್ ಬ್ಲೂ ಲೈನಲ್ಲಿ ಪೆನ್ಸಿಲ್ ಇಡಬೇಕು. ಸ್ಮಾಲ್ ಅಪ್ ಸ್ಲ್ಯಾಂಟಿಂಗ್ ಲೈನ್ ಟಿಲ್ ದ ಫಸ್ಟ್ ಬ್ಲೂ ಲೈನ್. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಸೆಕೆಂಡ್ ಸ್ಟೆಪ್, ಅಪ್ ಸ್ಲ್ಯಾಂಟಿಂಗ್ ಲೈನ್ ಟಿಲ್ ದ ಫಸ್ಟ್ ಬ್ಲೂ ಲೈನ್. ಅಪ್ ಸ್ಲ್ಯಾಂಟಿಂಗ್ ಲೈನ್ ಬ್ಲೂ ಲೈನ್ ತನಕ ಬರೆದ ಮೇಲೆ ಸ್ಟ್ಯಾಂಡಿಂಗ್ ಲೈನ್ ಬರಿಬೇಕು ಸೆಕೆಂಡ್ ಬ್ಲೂ ಲೈನ್ ತನಕ. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಅಪ್ ಸ್ಲ್ಯಾಂಟಿಂಗ್ ಲೈನ್ ಟಿಲ್ ದ ಫಸ್ಟ್ ಬ್ಲೂ ಲೈನ್. ರೈಟ್ ಸ್ಟ್ಯಾಂಡಿಂಗ್ ಲೈನ್ ಆ್ಯಂಡ್ ಅ ಹುಕ್. ಆದಮೇಲೆ ಹುಕ್ ಬರೆದ ಮೇಲೆ ಮೇಲ್ಗಡೆ ಒಂದು ಡಾಟ್ ಇಡಬೇಕು. ಕರ್ಸಿವ್ ಆಲ್ಫಾಬೆಟ್ ಐ. ಆಲ್ಫಾಬೆಟ್ ಐ. ಇಂಕ್ ಪಾಟ್ ಇದೆ, ಇಲ್ಲಿ ಒಂದು ಪೆನ್ ಬೇರೆ ಇದೆ. ಇವಾಗಿನ ಕಾಲದಲ್ಲಿ ಇಂಕ್ ಪೆನ್ ಅನ್ನೋದು ರೇರಾಗಿ ಸಿಗುತ್ತೆ. ಡಾಟ್ ಪೆನ್, ಬಾಲ್ ಪೆನ್, ಆ ಥರದ್ದು ಜೆಲ್ ಪೆನ್ ಆ ಥರದ್ದೇ ಜಾಸ್ತಿ ಸಿಗುತ್ತೆ. ಸೊ ಇಂಕ್ ಪೆನ್ನು ನಾವೆಲ್ಲ ಚಿಕ್ಕವರಾಗಿದ್ದಾಗ ಎಲ್ಲರೂ ಯೂಸ್ ಮಾಡ್ತಿದ್ರಿ ಅಲ್ವಾ, ಇಂಕ್ ಪೆನ್ನ ಯೂಸ್ ಮಾಡ್ತಿದ್ವಿ. ಈ ಥರ ಪೆನ್ನಿಗೆ ನಾವು ಈ ಥರ ಬಾಟಲ್ ಸಿಕ್ತಿತ್ತು, ಅದಕ್ಕೆ ಫಿಲ್ ಮಾಡೋಕ್ಕೆ ಒಂದು ಪಿಲ್ಲರ್ ಥರ ಸಿಕ್ತಿತ್ತು. ಅದನ್ನು ಪ್ರೆಸ್ ಮಾಡಿ ಇಂಕ್ನ ಸಕ್ ಮಾಡ್ತಿದ್ವಿ, ಇಂಕ್ನ ತಗೊಳ್ತಿದ್ವಿ. ಈ ಥರ ಪೆನ್ನುಗಳಿಗೆ ಇಂಕ್ನ ಹಾಕಿ ಬರಿತಿದ್ವಿ. ಅದು ತುಂಬ ಚೆನ್ನಾಗಿತ್ತು. ನಾವೆಲ್ಲ ಸ್ಕೂಲ್ನಲ್ಲಿದ್ದಾಗ, ಕಾಲೇಜ್ನಲ್ಲಿದ್ದಾಗ ಆ ಥರ ಪೆನ್ನ ಯೂಸ್ ಮಾಡ್ತಿದ್ವಿ. ನಮ್ಮ ಹ್ಯಾಂಡ್ ರೈಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಬೆಣ್ಣೆ ಥರ ಇರ್ತಿತ್ತು ನಮ್ಮ ಹ್ಯಾಂಡ್ ರೈಟಿಂಗ್, ನೋಡೋಕ್ಕೆ ಚೆಂದ ಇರ್ತಿತ್ತು. ಆಲ್ಫಾಬೆಟ್ ಐಗೆ ದ ಫೋನಿಕ್ ಸಾಂಗ್ ಆ್ಯಂಡ್ ದ ಫೋನಿಕ್ ಸೌಂಡ್ ಏನಂದರೆ, ಇಂಕ್ ಬಾಟ್ಲ್ ಇಟ್ಕೊಂಡಿದ್ದೀನಿ, ಇಲ್ಲಿ ಪೆನ್ ಇಟ್ಕೊಂಡಿದ್ದೀನಿ. ಇಂಕ್ ಇನ್ ಆ್ಯನ್ ಇಂಕ್ ಪಾಟ್, ಇಂಕ್ ಇನ್ ಆ್ಯನ್ ಇಂಕ್ ಪಾಟ್, ಇ ಇ ಇ. ಇಂಕ್ ಇನ್ ಆ್ಯನ್ ಇಂಕ್ ಪಾಟ್, ಇಂಕ್ ಇನ್ ಆ್ಯನ್ ಇಂಕ್ ಪಾಟ್, ಇ ಇ ಇ ಇ ಇ ಇ. ಸೊ ಆಲ್ಫಾಬೆಟ್ ಐಗೆ ಫೋನಿಕ್ ಸಾಂಗು ಇಂಕ್ ಇನ್ ಆ್ಯನ್ ಇಂಕ್ ಪಾಟ್, ಫೋನಿಕ್ ಸೌಂಡ್ ಇ ಇ ಇ. ಸೊ ಇವತ್ತು ನಾನು ಎಲ್ರಿಗೂ ಆಲ್ಫಾಬೆಟ್ ಕರ್ಸಿವ್ ಆಲ್ಫಾಬೆಟ್ ಎಚ್, ಕರ್ಸಿವ್ ಆಲ್ಫಾಬೆಟ್ ಐನ ಹೇಳ್ಕೊಟ್ಟಿದ್ದೀನಿ. ಸೊ ಖುಷಿಯಿಂದ ಕಲಿತಾ ಇದ್ದೀರಾ, ನಿಮ್ಗಳ ಸಪೋರ್ಟ್ ಸಿಗ್ತಾ ಇದೆ. ಆದರೆ ಇನ್ನೊಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂದರೆ ನಾನು ನಿಮಗೆ ಹೇಳ್ಕೊಡೋದು, ನೀವು ಬರೀ ಅದನ್ನು ನೀವು ಮಾತ್ರ ಕಲ್ತ್ಕೊಂಡ್ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ಅಥವಾ ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಬಿಟ್ರೆ ಸಾಕಾಗಲ್ಲ. ಇದರ ಉದ್ದೇಶ ಏನು, ಉದ್ದೇಶ ನಾವು ಮಾಡ್ತಾ ಇರೋದು ವಿಡಿಯೋ ಅಂದರೆ ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೋ ಎಲ್ರಿಗೂ ಉಪಯೋಗ ಆಗಲಿ, ಎಲ್ರಿಗೂ ಈಸಿ ಮೆಥಡಿಂದ ಕರ್ಸಿವ್ ಆಲ್ಫಾಬೆಟ್ನ ಕಲೀಲಿ ಅಂತ ನಮಗೆಲ್ರಿಗೂ ಆಸೆ. ಸೊ ಅದಕ್ಕೋಸ್ಕರ ದಯವಿಟ್ಟು ನಿಮಗೆ ಯಾರ್ಯಾರು ಪರಿಚಯ ಇದ್ದಾರೋ ಅವ್ರಗಳ ಹತ್ರ ಈ ವಿಡಿಯೋನ ಶೇರ್ ಮಾಡಿದ್ರೆ ಬಹಳ ಉಪಯೋಗ ಆಗಲಿ ಅಂತ ಅಷ್ಟೇ ನಮ್ಮ ಉದ್ದೇಶ. ಪ್ರತಿಯೊಬ್ಬರಿಗೂ ಕಾನ್ಸೆಪ್ಟ್ಸು ಫೌಂಡೇಶನ್ ಸ್ಟ್ರಾಂಗ್ ಇಲ್ಲದೆ ಇರೋರಿಗೆ ಈ ವಿಡಿಯೋ ಹೆಲ್ಪ್ ಆದರೆ ಅವರ ಫೌಂಡೇಶನ್, ಮಕ್ಕಳ ಫೌಂಡೇಶನ್ ತುಂಬ ಮುಖ್ಯ. ಆ ಮಕ್ಕಳು ಚೆನ್ನಾಗಿ ಮುಂದಕ್ಕೆ ಭವಿಷ್ಯದಲ್ಲಿ ಚೆನ್ನಾಗಾಗಬೇಕು ಅಂದರೆ ಈ ಥರ ಬೇಸಿಕ್ ಫೌಂಡೇಶನ್ ತುಂಬ ಮುಖ್ಯ. ಅದನ್ನು ಚೆನ್ನಾಗಿ ಹೇಳ್ಕೊಡೋಣ ನಾವೆಲ್ಲ ಸೇರಿ ಅಂತ ಆಸೆ. ಸೊ ದಯವಿಟ್ಟು ಎಷ್ಟು ಜನರಿಗಾಗುತ್ತೋ ಅಷ್ಟು ಜನರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ನನ್ನ ಅನಿಸಿಕೆ. ದಯವಿಟ್ಟು ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಎಷ್ಟೊಂದು ಪೇರೆಂಟ್ಸ್ಗಳನ್ನಾಗಲಿ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರೋರ್ನೆಲ್ಲರೂ ನಾನು ನೋಡ್ತಾ ಇರ್ತೀನಿ, ಈ ಥರ ಪುಟಾಣಿ ಮಕ್ಳುಗಳು ಏನಾದರೂ ಒಂದಲ್ಲ ಒಂದು ಕೇಳ್ತಾನೇ ಇರ್ತಾರಪ್ಪ. ಇವಾಗ ನೋಡಿ, ನನ್ನ ಕಂದಮ್ಮ ಬಳೆ ಕೇಳಿದ್ಲು, ನಾನು ಬಿಚ್ಕೊಟ್ಟೆ. ಅದೇ ಕೆಲವ್ರ ಮನೇಲಿ ನಾವೇನು ಮಾಡ್ತೀವಿ, ಹೇ ಸುಮ್ಮನೆ ಮುಟ್ಬೇಡ ಮುಟ್ಬೇಡ ಅಂತ ಹೇಳ್ತೀವಿ. ಆಮೇಲೆ ಅದಕ್ಕೆ ಹೋಗಿ ಮಾಡಬೇಡ, ಅದನ್ನು ಮಾಡಬೇಡ ಅಂತಾನೇ ಹೇಳ್ತಿರ್ತೀವಿ. ಯಾವಾಗ ಅವ್ರು ಕಲ್ತ್ಕೊಳ್ತಾರಾಗಾದ್ರೆ? ಮಾಡಬೇಡ ಅಂದರೆ ಯಾಕೆ ಮಾಡಬಾರ್ದು ಅವರು? ಮತ್ತು ಯಾವಾಗ ಕಲಿಯೋದು? ಬುಕ್ ವರ್ಮ್ಗಳನ್ನ ಮಾಡಬೇಡಿ. ಇಂಥ ಪುಟಾಣಿ ಮಕ್ಕಳುಗಳಿಗೆ ಶುರುವಿಂದನೂ ಮೊದಲನೇ ದಿನದಿಂದನೂ ಮಾತಾಡೋದನ್ನು ಹೇಳ್ಕೊಡಿ. ಎಷ್ಟು ಮಾತಾಡಿಸ್ತೀವೋ ಅಷ್ಟು ಒಳ್ಳೆಯದು. ಬಳೆ ಬೇಕಮ್ಮ? ಬಳೆ ಎಲ್ಲಿಗೆ ಹಾಕ್ಕೊಳ್ತೀವಿ? ಕೈಗೆ ಹಾಕ್ಕೊಳ್ತೀವಾ? ವೆರಿ ಗುಡ್. ಇವತ್ತು ಹೇಳ್ಕೊಟ್ಟಿರುವ ಕರ್ಸಿವ್ ಆಲ್ಫಾಬೆಟ್ ಎಚ್ ಮತ್ತು ಐನ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಸಂತೋಷದಿಂದ ಪ್ರಾಕ್ಟೀಸ್ ಮಾಡಿ. ಈಸಿಯಾಗಿರುತ್ತೆ, ಯಾವತ್ತೂ ಕಷ್ಟ ಅಂತ ಅನ್ಕೋಬಾರ್ದು.
ಸುಲಭವಾಗಿ ಸಂತೋಷದಿಂದ ಎಂಜಾಯ್ ಮಾಡ್ತಾ ಮಾಡ್ತಾ ಬರೀರಿ ಮಕ್ಕಳು. ಥ್ಯಾಂಕ್ ಯು.